ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ನೇಹಿತರೆ ಡೇ 1 ವೆಯ್ಟ್ ಲಾಸ್ ಯಾವ ಥರ ಹೋಯ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ಇವತ್ತು ಡೇ 1. ಸೊ ನಾನು ಇವಾಗ ವಾಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ನನಗೆ ಹೊರಗಡೆಯಲ್ಲೂ ವಾಕ್ ಹೋಗಲಿಕ್ಕೆ ಆಗಲ್ಲ. ಸೊ ಅದರಿಂದ ನಾನು ರೂಮ್ ಒಳಗಡೆನೇ ವಾಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸುಮಾರು 10,000ದಷ್ಟು ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಗೊತ್ತಿಲ್ಲ. ನೋಡಿ, ನಾನು ಈ ಥರ 2 ಚೇರ್ನ ಇಟ್ಕೊಂಡು 8 ಶೇಪಲ್ಲಿ ವಾಕ್ನ ಮಾಡ್ತಿದ್ದೀನಿ. ಸೊ ಆವಾಗ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ ಅಂತ ಹೇಳಿ ಈ ಥರ ತೋರಿಸಿದ್ದೀನಿ ಸ್ನೇಹಿತರೆ. ನನ್ನ ಡೇ ಸ್ಟಾರ್ಟ್ ಆಗೋದು 1 ಲೋಟ ಬಿಸಿನೀರಿಂದ. ಸೊ ಡಿಟಾಕ್ಸಿವ್ ಡ್ರಿಂಕ್ ಕೂಡ ತೊಗೋಬೋದು. ಸೊ ನಾನು ಇವತ್ತು ಯಾವುದೇ ರೀತಿ ಡಿಟಾಕ್ಸಿವ್ ಡ್ರಿಂಕ್ನ ತೊಗೊಂಡಿಲ್ಲ. ಸುಮಾರು 6 ಗಂಟೆ ಆ ಟೈಮಲ್ಲಿ 1 ಲೋಟ ಬಿಸಿನೀರನ್ನ ತೊಗೊಂಡೆ ಸ್ನೇಹಿತರೆ. ಸೊ ಅದಾದಮೇಲೆ ಎಲ್ಲರಿಗೂ ಟೀ ಕಾಫಿ ಮಾಡಿಕೊಟ್ಟೆ. ಸೊ ಅದಾದಮೇಲೆ ನಮ್ಮ ತಮ್ಮಂಗೆ ಮ್ಯಾಗಿ ಬೇಕು ಅಂತ ಹೇಳ್ದ. ಸೊ ಅವನಿಗೆ ಮ್ಯಾಗಿ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ನಾನು ಮಸಾಲೆ ಏನೋ ಹಾಕಿ ಮ್ಯಾಗಿನ ಮಾಡ್ತಿಲ್ಲ, ಒಗ್ಗರಣೆ ಏನೋ ಹಾಕಿ ಹಾಗೇ ಪ್ಲೈನಾಗಿ ಮಾಡಿಕೊಡ್ತಿದ್ದೀನಿ. ಸೊ ಅವನಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ, ಆದರೆ ಹೆಲ್ತ್ ವೈಸ್ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಯಾವಾಗಾದರೂ ರೇರಾಗಿ ಮಾಡಿಕೊಡ್ತೀನಿ ಸ್ನೇಹಿತರೆ. ನೀವುಗಳು ಅಷ್ಟೇ ಮ್ಯಾಗಿನ ಈ ಥರ ನೂಡಲ್ಸ್ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಕೊಡಲೇಬೇಡಿ ಅಂತ ಏನಲ್ಲ, ಬಟ್ ರೇರಾಗಿ ಕೊಡಿ. ಸೊ ಅದಾದಮೇಲೆ ನಾನು ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಸುಮಾರು 11 ಗಂಟೆ ಆ ಟೈಮಿಗೆ ನಾನು ಫಾಸ್ಟ್ನ ಬ್ರೇಕ್ ಮಾಡಿದೆ. ಸೊ ನಾನು ಫಾಸ್ಟ್ನ ಬ್ರೇಕ್ ಮಾಡಲಿಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ. 9 ಬಾದಾಮಿ, ಸ್ವಲ್ಪ ಒಣ ದ್ರಾಕ್ಷಿ, 2ರಿಂದ 3 ಗೋಡಂಬಿ ಮತ್ತು 2 ಖರ್ಜೂರನ ಹಾಕ್ಕೊಂಡಿದ್ದೆ. ಸೊ ಇನ್ನು ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನಂಗೆ ಇಷ್ಟೇ ತಿನ್ನೋಕ್ಕೆ ಇಷ್ಟ ಆಗೋದು. ನೋಡಿ ಸ್ನೇಹಿತರೆ, ಇದು ನಮ್ಮದೇ ಮನೆ, ಅಂದರೆ ಇದು ಹಳೆ ಮನೆ. ಸೊ ಇವಾಗ ನಾವು ಇರೋದು ಇಲ್ಲೇ. ನಿನ್ನೆ ಮೊನ್ನೆ ಎಲ್ಲ ಏನು ವೀಡಿಯೋಸ್ ಮಾಡಿದ್ದೆ ಸ್ನೇಹಿತರೆ, ಅದನ್ನು ನಾವು ಇವಾಗ ಮನೇನ ಕಟ್ಟಿದ್ದೀವಿ. ಸೊ ಅದಕ್ಕೆ ಪೇಂಟ್ ಏನೂ ಮಾಡಿಲ್ಲ. ನಾವಿನ್ನೂ ಮನೆಗೆಲ್ಲ ಹೋಗಿಲ್ಲ ಸ್ನೇಹಿತರೆ. ಸೊ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಸದ್ಯಕ್ಕೆ ನಾವಿವಾಗ ಹಳೆ ಮನೆಯಲ್ಲೇ ಇರೋದು. ಸೊ ಹೊಸ ಮನೆ ಅಂದರೆ ಹಳೆ ಮನೇನ ಸ್ವಲ್ಪ ಹೊಡೆದಾಕ್ಬಿಟ್ಟು, ದನಿದ ಕೊಟ್ಟಿಗೆ ಇರುತ್ತಲ್ವ, ಸೊ ಅದನ್ನು ಹೊಡೆದಾಕ್ಬಿಟ್ಟು ಹೊಸ ಮನೆ ಕಟ್ಟಿದ್ದೀವಿ. ಸೊ ಹಳೆ ಮನೆ ಯಾವ ಥರ ಇದೆ ಅದೇ ಥರ ಇದೆ. ಸೊ ಇನ್ನೂ ಹೋಗಿಲ್ಲ. ಮೇ ಬಿ ಜನವರಿ ಆ ಟೈಮಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರೂ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ಆ್ಯಡ್ ಮಾಡ್ಕೋಬೋದು. ಗೋಡಂಬಿನ ನಾನು ಏನಕ್ಕೆ ಕ್ವಾಂಟಿಟಿ ಕಡಿಮೆಲಿ ತೊಗೊಂಡಿದ್ದೀನಿ ಅಂದರೆ ಅದು ಕ್ಯಾಲರಿ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಗೋಡಂಬಿನ ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಅದಾದಮೇಲೆ ನಾನು ಸುಮಾರು 1 ಗಂಟೆ ಆ ಟೈಮಲ್ಲಿ ಸೊಪ್ಪು ಮತ್ತು ಬೇಳೆ ಪಲ್ಯ, ಸ್ವಲ್ಪ ರೈಸು ಮತ್ತು ಸೊಪ್ಪಿನ ಸಾಂಬಾರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ರೈಸು ತಿನ್ನಲೇಬಾರ್ದು ಅಂತ ಏನಿಲ್ಲ, ಸೊ ತೊಗೋಬೋದಂತೆ. ಸೊ ಆದರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೋಬೋದು ಅಂತ ಹೇಳ್ತಾರೆ. ಸೊ ಅದರಿಂದ ನನಗೆ ರೈಸ್ ತುಂಬ ಇಷ್ಟ. ಸೊ ರೈಸ್ನ ಅವಾಯ್ಡ್ ಮಾಡಲಿಕ್ಕಾಗಿಲ್ಲ. ಸೊ ನೋಡೋಣ ಮುಂದೆ ಯಾವ ಥರ ಅವಾಯ್ಡ್ ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ನಾನು ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ. ಸೊ ರೈಸ್ ಕ್ವಾಂಟಿಟಿಗಿಂತ ಪಲ್ಯ ಕ್ವಾಂಟಿಟಿ ಜಾಸ್ತಿ ಇದೆ. ಸೊ ಇದ್ರ ಜೊತೆಗೆ ನೀವು ಬೇಕಂದರೆ ತರಕಾರಿ ಸಾಲಡ್ ಕೂಡ ಸೇರಿಸ್ಕೋಬೋದು. ನಾನು ಯಾವುದೇ ರೀತಿ ಸಾಲಡ್ನ ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ. ಇದು ನನ್ನ ಲಂಚ್. ಸುಮಾರು 5 ಗಂಟೆ ಆ ಟೈಮಲ್ಲಿ 1 ಲೋಟ ಕಾಫಿ ಕುಡಿದೆ ವಿತ್ ಶುಗರ್, ಅಂದರೆ ಸ್ವಲ್ಪ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಕ್ಷಮಿಸಿ, ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಅದಾದಮೇಲೆ ಸುಮಾರು 7 ಗಂಟೆ ಆ ಟೈಮಲ್ಲಿ ಉಪ್ಪಿಟ್ಟನ್ನ ಮಾಡಿದ್ದೆ. ಸೊ ತರಕಾರಿ ಹಾಕ್ಬಿಟ್ಟು. ಅದಾದಮೇಲೆ ನಾನು 2 ಲೀಟರಷ್ಟು ನೀರು ಕೂಡ ಕುಡಿದಿದ್ದೀನಿ. ಸೊ 4 ಲೀಟರ್ ಕುಡಿಬೇಕು ಅಂತ ಅಂದ್ಕೊಂಡೆ. ಸೊ ಮೊದಲನೇ ದಿನ ಅಲ್ವಾ, 2 ಲೀಟ್ರಷ್ಟೇ ಕುಡಿಯೋಕ್ಕಾಗಿದ್ದು. ಅದಾದಮೇಲೆ 4,500ದಷ್ಟು ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿದೆ. ಸೊ 10,000 ಗೋಲ್ ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆದಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ನನ್ನ ಡೇ 1 ವೆಯ್ಟ್ ಲಾಸ್ ಜರ್ನಿ. ಸೊ ಈ ಜರ್ನಿ ಯಾರಿಗೆಲ್ಲ ಇಷ್ಟ ಆಗಿದೆ
ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೇ 2 ಅಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.